ಆಫ್ ಮಾಡು. ನೋಡ್ರಿ ಇನ್ನೂ 50-60% ಟೈರ್ ಇದ್ದಾವೆ. ಆಲೆ ಎಲ್ಲ ಹೊಡೆದೋಗಿದ್ದಾವೆ. ಏನು ಕಲ್ಲೇಟು ಬಿದ್ದಿಲ್ಲ ಗುರು, ರಿಜೆಕ್ಷನ್ ಮಾಡಿದ್ದಾರೆ ಎಲ್ಲ. ಅದ್ರ ಜೊತೆಲಿ ಇದೊಂದು ಏರ್ ಬಂದಿದೆ ನೋಡಿ. ಐತೆ ನಮ್ಮದು ಡ್ರೈವರ್ಗಳ್ದು ಏನು ಗೊತ್ತಾ ತಪ್ಪು ಮಾಡ್ಕೊಳ್ಳೋದು, ನಾವು ಕರೆಕ್ಟ್ ಟೈಮಾಗಿ ಊಟ ತಿನ್ನಲ್ಲ ಗುರು, ಅದೊಂದೇ ನಮ್ಮ ಸಮಸ್ಯೆ. ನಮ್ದೇನಂದರೆ ಕಷ್ಟಪಟ್ಟು ದುಡಿತೀವಿ, ಅದರಲ್ಲೂ ನಾವು ಕಷ್ಟಪಟ್ಟು ಏನೇನು ಬೇಕು ಅದನ್ನು ಮಾಡ್ಬೋದು ನಾವು ಶೋಕಿನ. ಆದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಟೈಮ್ ಹಂಗಿರುತ್ತೆ. ಆಯಿತು ಅಂದರೆ ಊಟ ಗುರು 300 ರೂಪಾಯಿ ಚಿಲ್ಲರೆ ಆಗಿದೆ. ನೀರು ಅವು ಏನೇನೋ ತಗೊಂಡಿದ್ದಕ್ಕೆ ನೋಡಿ. ತಲೆ ಕೆಚ್ಕೊಳಕ್ಕೆ ಹೋಗ್ಬಾರ್ದು ಊಟದ ಲೆಕ್ಕದಲ್ಲಂತೂ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಏನಪ್ಪ ಇವತ್ತಿನ ಸಮಾಚಾರ ಅಂದರೆ, ಇವತ್ತಿನ ದಿನ ಬಂದು ಒಂದು ಲೋಡು ಹಿರಿಯೂರು ಗುಡಿಬೇಕಾಗಿತ್ತು. ಬನ್ನಿ ಇಲ್ಲಿಂದ ಹೋಗೋಣ. ಡೈರೆಕ್ಟಾಗಿ ಕ್ರಷರ್ ಹತ್ರ ಹೋಗಿ ಲೋಡ್ ಮಾಡಿಸ್ಕೊಂಡು ಇವತ್ತಿನ ದಿನ ಏನೇನಾಗುತ್ತೆ ಎತ್ತ ಏನು ಅಂತ ಎಲ್ಲನೂ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗೆಯೇ ಇನ್ನೂ ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವ್ರಿಗೂ ಕೂಡ ಈ ವಿಡಿಯೋಗೆ ನಮಸ್ಕಾರ. ಬನ್ನಿ ಹೋಗೋಣ. ಅದ್ರ ಜೊತೆ ನಮ್ಮ JCB ಕೂಡ ಇಲ್ಲೇ ಇದೆ. ಈಗ ಹೋಗ್ತದೆ, ನಮ್ಮ ಮಾಮ ಬಂದ್ಬಿಟ್ಟು. ನಾನು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ. ಇನ್ನು ತಿಂಡಿ ಇಲ್ಲ ಏನಿಲ್ಲ ಗುರು. ಹೋಗ್ಬಿಟ್ಟು ಎಲ್ಲಾದರೂ ಅರ್ಧ ದಾರಿಲ್ಲ ತಿಂಡಿ ತಿನ್ಕೊಬೇಕು. ಬನ್ನಿ ಹೋಗೋಣ. ಇವಾಗ ಬಂದು ಶಿರಾಗೇಟ್ಗೆ ಎಂಟ್ರ್ ಆಗಿದ್ದೀನಿ ನೋಡಿ. ನಮ್ಮ ಶಿರಾಗೇಟ್ ಸ್ಟ್ಯಾಂಡ್ ಇದು. ಹಾಗೇನೆ ಏನು ಗೊತ್ತಾ, ಇಲ್ಲಿಂದ ನಮಗೆ ಇದು ಏನು ಟಾಟಾ ಮೋಟರ್ಸ್ ಅನ್ನೋದು ಐತಲ್ಲ ಗುರು, ಪ್ರೇರಣಾ ಮೋಟರ್ಸ್. ಇಲ್ಲಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಇದೆ ಅಷ್ಟೇ. ಹಿಂಗೆ ಹೈವೇ ಪಕ್ಕದಲ್ಲೇ ಎತ್ಕೊಂಬೇಕು, ಕಳ್ಸಿದ್ದೇವೆ ಹತ್ರ. ತುಂಬ ಏನೋ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಆದರೆ ಏನು ಮಾಡ್ತೀರಾ, ಯಾವ ಅಪೋಲೋ ಟೈರ್ಸ್ಗಳು ಹಾಕ್ಸ್ಬಿಟ್ಟು ನನಗೆ ಓಡ್ಸೋಕೆ ಒಂಥರ ಭಯ ಆಯ್ತೈತೆ ಗುರು. ಯಾವುದೋ ಹಳೆ ಟೈರ್ ಹಾಕ್ಕೊಂಬಿಟ್ಟಿದ್ದೀನಿ ಗಾಡಿಗೆ ಹಿಂದೆಗಡೆ. ಒಂದು ಯಾವುದೋ ಸೆಕೆಂಡ್ಸ್ ತಗೊಂಡಿದ್ದೆ ಎಮರ್ಜೆನ್ಸಿಗೆ ಅಂತ. ಅದಾಗಿ ಸೆಕೆಂಡ್ಸ್ ತಗೊಂಡು ಇನ್ನೊಂದು ಮಾಡಿದೆ, ಇನ್ನೊಂದು ಹೊಡೆದೋಗ್ಬಿಡ್ತು. ಅದನ್ನೇ ಹಾಕ್ಕೊಂಡು ಓಡಿಸ್ತಾ ಇದ್ದೀನಿ ನಾಳೆ ಒಂದು 15 ದಿವಸದಿಂದನೂ. ನಂಗೆ ಯಾವಾಗ ಹೊಡೆದೋಗುತ್ತೋ ಅಂತ ಮನಸ್ಸಲ್ಲಿ ಕೊರಕ್ ಕಾಡ್ತಾನೆ ಐತೆ. ಅದಕ್ಕೆ ನಮ್ಮಪ್ಪ ಟೈರ್ ತಗೋಣ ಅಂದರೆ ನಮ್ಮಪ್ಪ ಇದು ಕಂಪ್ನಿಯವ್ರಿಗೆ ಒಂದ್ಸಲ ಕೇಳ್ಬಿಡೋಣ. ಟೈರ್ ಆರೇ ರಿಜೆಕ್ಟ್ ಆಗಿದೆ ಅಪೋಲೋದವ್ರ ಹತ್ರ. ಆದರೂ ನಮ್ಮಪ್ಪ ಇನ್ನೊಂದು ಚಾನ್ಸ್ ಕೇಳೋಣ ಅಂದ್ಬಿಟ್ಟು ಶೋರೂಮವ್ರ ಹತ್ರ ಕಂಪ್ಲೇಂಟ್ ಹಾಕ್ಸೋಕೆ ಹೋಗ್ತಿದ್ದಾರೆ. ಸರಿ ಬನ್ನಿ ಹೋಗೋಣ. ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ನನಗೆ ಒಂದು ಲೋಡ್ ಡೈರೆಕ್ಟಾಗಿ ಇಲ್ಲಿಂದ ಹಿರಿಯೂರ್ಗೆ ಒಂದು ಲೋಡ್ ಆರ್ಡ್ರ್ ಇದೆ. ನನಗೆ ತೊಗೊಂಡೋಗ್ಬಿಟ್ಟು ಹಿರಿಯೂರ್ಗೊಂದು ಲೋಡ್ ಅನ್ಲೋಡ್ ಮಾಡಿ ಡೈರೆಕ್ಟಾಗಿ ಅಲ್ಲಿಂದ ತುಮಕೂರಿಗೆ ಬರೋಣ. ಯಾವ ಥರ ಇರುತ್ತೆ ಇವತ್ತಿನ ಜರ್ನಿ ಅನ್ನೋದನ್ನ ನಿಮಗೆ ಫುಲ್ ಕೊನೆವರೆಗೂ ತೋರಿಸ್ತೀನಿ. ಆಲ್ರೆಡಿ ಗುರು ನೋಡಿ ಟಾಟಾ ಮೋಟರ್ ಹತ್ರ ಬಂದು ಪ್ರೇರಣಾ ಮೋಟರ್ಸ್ ಅಂತ ಇದೆ, ನಮ್ಮ ಹೈವೇ ಪಕ್ಕದಲ್ಲೇ ಇರೋದು. ಇದು ಒಂದು ಸರ್ವಿಸಿನ ವಿಡಿಯೋ ಎಲ್ಲ ಹಾಕಿದ್ದೀನಿ. ಹಾಗೆ ನಮ್ಮ ಅಪ್ಪಾಜಿಯವರು ಅಲ್ಲೇ ಮಾತಾಡ್ತಿದ್ದಾರೆ ನೋಡಿ. ನಮ್ಮ ಅಪ್ಪಾಜಿಯವರು ಮಾತಾಡ್ತಿದ್ದಾರೆ. ಅದೇ ಒಳಗಡೆ ಬಿಟ್ಬಿಟ್ಟು ಟೈರ್ಗಳು ಇಳಿಸ್ಬೇಕು, ಅದಕ್ಕೋಸ್ಕರ ಮಾತಾಡ್ತಿದ್ದಾರೆ. ಅವ್ರು ವಾಚ್ಮ್ಯಾನು ಬಿಡ್ತಾ ಇಲ್ಲ, ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಳಗಡೆಗೆ ಬಿಡ್ತಾರೋ ಏನೋ. ಒಳಗಡೆ ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡೋದನ್ನ ಟೈರ್ಗಳು 2 ಟೈರು ಹಿಂದೆಗಡೆ ಹಾಕ್ಕೊಂಬಂದಿದ್ದೀನಿ. ತಗೊಂಡೋಗೋದು ಅನ್ಲೋಡ್ ಮಾಡಿ ನೆಕ್ಸ್ಟ್ ಏನೈತೆ ಅದ್ರ ಪ್ರಕಾರ ಹೋಗ್ಬೇಕು. ನನಗೆ ಎಷ್ಟು ಗಂಟೆಗೆ ಹೋಗಕ್ಕೆ ಹೇಳ್ತದೋ ಗೊತ್ತಿಲ್ಲ. ನೋಡಿ ಒಳಗಡೆ ಹೋಗ್ಬಿಟ್ರು. ನಮಗೆ ಸ್ವಲ್ಪ ಪರವಾಗಿಲ್ಲ ಗುರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾವ್ರೆ. ಬೇರೆ ಹೆಂಗೋ ಗೊತ್ತಿಲ್ಲ, ನಮಗೆ ಚೆನ್ನಾಗಿದೆ ರೆಸ್ಪಾನ್ಸು. ಆಫ್ ಮಾಡು. ನೋಡ್ರಿ ಇನ್ನೂ 50-60% ಟೈರ್ ಇದ್ದಾವೆ. ಆಲೆ ಎಲ್ಲ ಹೊಡೆದೋಗಿದ್ದಾವೆ. ಏನು ಕಲ್ಲೇಟು ಬಿದ್ದಿಲ್ಲ ಗುರು, ರಿಜೆಕ್ಷನ್ ಮಾಡಿದ್ದಾರೆ ಎಲ್ಲ. ಅದ್ರ ಜೊತೆಲಿ ಇದೊಂದು ಏರ್ ಬಂದಿದೆ ನೋಡಿ. ಇದು ಯಾವಾಗ ಹೊಡೆದೋಗುತ್ತೋ ಅದೇ ಬೈದಲ್ಲಿ ಗಾಡಿನೇ ಲಾಂಗ್ ಹೊಡೆಯೋಕ್ಕಾಯ್ತಿಲ್ಲ. ಟೈರ್ಗಳನ್ನೆಲ್ಲ ಕೊಟ್ಟು ಬಂದಿದ್ದೀವಿ ಗುರು. ಏನೋ ಅದೇ ಮೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಅಪೋಲೋದವ್ರಿಗೆ. ಇವ್ರು ಯಾರೋ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಶಿವಣ್ಣ ಅಂತ, ಅವ್ರ ಅಂಗಡಿಲೆಲ್ಲ ರಿಜೆಕ್ಟ್ ಆಗಿ ಬಂದಿದ್ದಾವೆ ನಮ್ಮ ಟೈರ್ಗಳೆಲ್ಲ. ಒಂದು ಕಲ್ಲು ಇಟ್ಬಿದ್ದಿಲ್ಲ ಗುರು, ಸುಮ್ಮನೆ ಹೊಡೆದೋಗಿರೋದು. ಬರೀ ಏನು 25,000 ಹೊಡೀತು ಗುರು. ನಾನು ಆ ಟೈರ್ ಹೊಡೆದಾಗ ಒಂದು 24,000 ಏನೋ ಹೊಡೀತು. ಆವಾಗಲೇ ಹೊಡೆದೋಗ್ಬಿಟ್ವು. ಸರಿ ಬನ್ನಿ, ಈಗ ಅವ್ರು ಕೊಟ್ಟಿದ್ದೀವಿ, ಮೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಎತ್ತಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿಂದ ಡೈರೆಕ್ಟ್ ಹೋಗಿ ಕ್ರಷರ್ ಹತ್ರ ಹೋಗಿ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಹಿರಿಯೂರ್ಗೆ ಹೊರಡೋಣ. ಬನ್ನಿ.
ಜಸ್ಟ್ ಇವಾಗಿನ ಪಾಲ್ಟಿ ಹತ್ರ ಮಾತಾಡಿದೆ ಗುರು, ಫೋನ್ ಮಾಡ್ಬಿಟ್ಟು ಹಿರಿಯವ್ರಿಗೆ ಗೊತ್ತಿರೋಣ ಈಗ ಲೋಡ್ ಮಾಡ್ಸಕ್ಕೆ ಹೋಗ್ತಾ ಇದೀನಿ ಅಂತ. ಬನ್ನಿ ಡೈರೆಕ್ಟಾಗಿ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಹಿರಿಯವ್ರಿಗೆ ಹೈವೇ ಹತ್ತನ ಬನ್ನಿ ಹೋಗೋಣ. ನನಗೆ ಏನು ಬೇಜಾರಿಲ್ಲ ಗುರು, ಈ ಟೈರ್ ಬೇರೆ ಇಲ್ಲ ನಮ್ಮ ಗಾಡೀಲಿ. ಒಳ್ಳೆ ಕಾನ್ಫಿಡೆನ್ಸಲ್ಲಿ ಗಾಡಿ ಓಡ್ಸೋಕ್ಕೆ ಆಯ್ತಿಲ್ಲ. ಮನ್ಸಲ್ಲಿ ಯಾವಾಗ್ಲೂ ಆ ಟೈರ್ ಯಾವಾಗ ಹೊಡೆದೋಗುತ್ತೋ ಅನ್ನೋ ಮನ್ಸಲ್ಲೇ ಓಡಿಸ್ತಾ ಇದ್ದೀನಿ. ನಾನು ಹೇಳ್ತಾನೆ ಇದ್ದೀನಿ ನಮ್ಮ ಅಪ್ಪಾಜಿಗೆ, ಅಪ್ಪ ಟೈರ್ ಹಾಕ್ಸ್ರಿ, ಅಲ್ಲಿ ಟೈರ್ ಹಾಕ್ಸ್ಕೊಣ, ಟೈರ್ ಹಾಕ್ಸೋಣ ಅಂತ. ತಲೆನೇ ಕೆಡ್ಸ್ಕೊಂತಿಲ್ಲ. ಅದು ಏನೋ ರಿಜೆಕ್ಷನ್ ಎಷ್ಟು ಕೊಟ್ಟಿದ್ದೀವಿ, ಟೈರು ಶೋರೂಮಿಂದನೇ ಕೊಡ್ತಾರೆ ಅನ್ಕೊಂಡು ಇವತ್ತಿನ ದಿನ ಯಾಕೋ ಚೆನ್ನಾಗಿಲ್ಲ ಗುರು. ಟೈಮೇ ಸರಿ ಹೋಗ್ತಿಲ್ಲ ಯಾಕೋ. ಒಂದು ಕಡೆ ಡಬಲ್ ವಾಶ್ ತುಂಬಿಸು ಅಂತಾರೆ, ಆಮೇಲೆ ಇವತ್ತು ಬೇಡ ನಾಳೆಗೆ ಬಾ ಅಂತಾರೆ. ಆಮೇಲೆ ಅದ್ರ ಜೊತೆ ಇನ್ನೊಂದು 2 ಲೋಡು ಸೋಲಿಂಗ್ ಬೋರ್ಡ್ರಸ್ಸಿಂದು ಆರ್ಡ್ರ್ ಬಂತು ಗುರು, ಅದೊಂದು ತುಂಬ್ಸಕ್ಕೆ ಹೋದ್ರೆ ಅಲ್ಲಿ ಬೋರ್ಡ್ರಸ್ಸೇ ಇಲ್ಲ. ಇವಾಗ ನೋಡ್ರಿ ಇವಾಗ ಆಲೇ ಟೈಮು ಒಂದು 11-12 ಗಂಟೆ ಆಗ್ತಾ ಬಂತು. ಇನ್ನು ನೋಡಿ ಕ್ರಷರು ಇದ್ರ ಮೇಲೆ ಆಸಿಂದ ಹೋಗ್ತಾ ಇದೆ ನೋಡ್ರಿ. ಕ್ವಾರೆ ಗುರು, ಇದು ಕ್ವಾರೆ ಒಳಗಡೆಯಿಂದ ಹೋಯ್ತಾ ಇದ್ದೀನಿ. ಯಾಕೋ ಇವತ್ತು ಟೈಮೇ ಸರಿ ಇಲ್ಲ ಗುರು. ಯಾವುದೋ ಹೋಗಿದ್ದ ಕೆಲಸ ಯಾವುದೋ ಆಯ್ತಾನೆ ಇಲ್ಲ. ನೆನ್ನೆ ಬರೀ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಸಂಜೆ ಅಷ್ಟಲ್ಲೇ ಲೋಡ್ ಹೊಡೆದಾಕ್ಬಿಟ್ಟಿದ್ದೆ. ಇವ್ರು ಹಿರಿಯವ್ರವ್ರು ನೋಡಿದ್ರೆ ಬೆಳಿಗ್ಗೆ ಬಂತಾರೆ, ಯಾಕೋ ಸರಿಯಾಗಿ ಮಾತಾಡ್ತಿಲ್ಲ. ಅದಕ್ಕೆ ಅಲ್ಲಿ ಹೋಗೋದೇ ಬೇಡ ಅನ್ನೋ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀನಿ ಮೈಂಡಲ್ಲಿ. ಹಾಗೆ ಸೋಲಿಂಗ್ ಬೋರ್ಡ್ರಸ್ಗೆ ಹೋಗ್ತಾ ಇದ್ದೀನಿ, ಇಲ್ಲೇ ನಮ್ಮ ಕರ್ನಾಟಕ ಕ್ರಷರ್ಗೆ. ನೋಡೋಣ ಬರ್ರಿ, ಇದೊಂದು ಲೋಡು ಹೊಡೆದ್ಬಿಟ್ಟು ಒಂದು ಲೋಡ್ ಸಾಕು ಅಂತ ಹೇಳವ್ರೆ. ಹೋಗಿ ನೆಮ್ಮದಿಯಾಗಿ ಮನೆಗೆ ಹೋಗ್ಬಿಟ್ಟು ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀವಿ ಮನೇಲಿ. ಕೆಲಸನೇ ಮಾಡೋದು. ಯಾಕೋ ಟೈಮ್ ಸರಿ ಇಲ್ಲ ಗುರು. ಟೈಮ್ ಸರಿ ಏನೋ ಮಾಡ್ಬೋದಾಯಿತು. ರಾಹುಲ್ ಅಣ್ಣ ಇಂತಾರೆ, ಅವರೇನೆ ಎಲ್ಲ ಮೇಂಟೆನೆನ್ಸು. ಅವ್ರ ಹತ್ರ ಬಂದೆ ಇಲ್ಲಿ ಸೋಲಿಂಗ್ ಬೋರ್ಡ್ರಸ್ ಬೇಕಿತ್ತು ನನಗೆ. ಎಲ್ಲೂ ಸೋಲಿಂಗ್ ಬೋರ್ಡ್ರಸ್ ಕೊಡಲ್ಲ ಗುರು. ಹೆಂಗೋ ಮ್ಯಾನೇಜ್ ಮಾಡಿ ಪಾಪ ಒಂದು ಲೋಡ್ ಸೋಲಿಂಗ್ ಬೋರ್ಡ್ರಸ್ ನನಗೆ ಅಡ್ಜಸ್ಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಬೀಳ್ತಿದ್ದಲ್ಲ ಅವೇ ಸೋಲಿಂಗ್ ಬೋರ್ಡ್ರಸ್ಸು ನೋಡಿ. ಇವೆಲ್ಲ ದಪ್ಪ ಸೋಲಿಂಗ್ ಬೋರ್ಡ್ರಸ್ ಇವೆಲ್ಲ ಇದಕ್ಕೆ ಮಿಷಿನ್ಗೆ ಹೋಗ್ತವೆ. ಇವಕ್ಕೆಲ್ಲ ದೊಡ್ಡ ಇದು ಕ್ರಷರ್ಗಳಿಗೆ. ಹೆಂಗಣ ಇಲ್ಸದ ಆ ಕಡೆಯಿಂದ ಹಾಗೇನೆ ಗುರು ಬಿಟ್ಟಿದ್ದೀನಿ ನೋಡ್ರಿ. ಲೋಡ್ ಮಾಡೋದಕ್ಕೆ ಇದೇ ಸೋಲಿಂಗ್ ಬೋರ್ಡ್ರಸ್. ಅಂದ್ರೆ ಜಾಸ್ತಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಅವ್ರಿಗೆ ಇದೇ ತರ ಬೇಕಾಗಿರೋದು. ಅದು ಡಿಟಾಚ್ಲೇ ಲೋಡ್ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಇದನ್ನ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕು. ಬನ್ನಿ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಣ. ನೋಡ್ರಿ ಯಾವ ತರ ಇದೆ ಅಂತ ವ್ಯೂ. ಸೋಲಿಂಗ್ ಬೋರ್ಡ್ರಸ್ ಲೋಡ್ ಮಾಡಿಸ್ಕೊಂಡಿದ್ದಾಯ್ತು ಗುರು. ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಂದ ತಗೊಂಡೋಗಿ ಕಾಟದ ಮೇಲೆ ಬಿಡ್ಬೇಕು. ಬನ್ನಿ ಹೋಗೋಣ. ಸಿಕ್ಕಾಬಡ ಧೂಳು ಅಂದ್ರೆ ಧೂಳು ಗುರು ಇಲ್ಲಂತೂ. ಅದು ಹೆಂಗಾದ್ರೂ ಕ್ರಷರಲ್ಲಿ ಕೆಲಸ ಮಾಡ್ತಾರೋ ಯಪ್ಪ. ಮೂಗೆಲ್ಲ ಕಟ್ಕೊಂಡಂಗೆ ಆಗ್ಬಿಡೈತೆ ನನಗಂತೂ. ಏಯಪ್ಪ ಅನ್ಲೋಡಿಂಗ್ ಏನೋ ಬೇಗ ಆಗೋಯ್ತು ಗುರು. ಇವಾಗ ಕೊರಟಗೆರೆಗೆ ಹೋಗ್ತಾ ಇದೀನಿ. ಡೈರೆಕ್ಟ್ ಆಗಿ ಕ್ರಷರ್ ಹತ್ರ ಹೋಗೋಣ ಬನ್ನಿ. ಅಕ್ಷಯ ಕ್ರಷರ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. ಅಕ್ಷಯ ಕ್ರಷರ್ ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಆಗಿ ಕೊರಟಗೆರೆ ಗುರು. ಕೊರಟಗೆರೆ ನಮ್ಗೆ ಇಲ್ಲಿಂದ ಕರೆಕ್ಟಾಗಿ 20 ಕಿಲೋಮೀಟರ್ ಆಗುತ್ತೆ ಗುರು. ಕೊರಟಗೆರೆಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀನಿ. ನಾಳೆ ಬೇಕಾದ್ರೆ ಹಿರಿಯೂರ್ಗೆ ಹೊಡೆಯೋಣ ಅನ್ನೋ ಪ್ಲಾನ್ ಅಲ್ಲಿ ಇದೆ. ಸಿಕ್ಕಾಪಡೆ ಇವತ್ತು ಏನೋ ಬೇಜಾರ ಹೋಗಿತ್ತು ಗುರು. ಯಾವ ಕಡೆನೂ ಈ ಮೆಟೀರಿಯಲ್ ಹೋಗಕ್ಕೇನೆ ಮೂಡಿರ್ಲಿಲ್ಲ. ಬಾ ಅಂತಾರೆ ಬರ್ಬೇಡ ಅಂತಾರೆ, ಬಾ ಅಂತಾರೆ ಬರ್ಬೇಡ ಅಂತಾರೆ. ಇನ್ನೊಂದ್ ಯಾವ್ದಾದ್ರು ಲೋಡ್ ಬಂತು, ಒಂದ್ ಲೋಡ್ ಬಿಡಿಸ್ಕೊಂಡ್ರು. ನೆಕ್ಸ್ಟ್ ಲೋಡ್ ಗುರು ಲೋಡಿಂಗ್ ಮಾಡ್ಸೋದಕ್ಕೆ ನೋಡ್ರಿ ಒಂದು 12 ವೀಲ್ ನ ಲೋಡ್ ಮಾಡಿ ಕಳಿಸ್ತಾ ಇದೆ ಗಾಡಿ ಲೋಡರು. ಈಗ ನಮ್ದಕ್ಕೆ ಲೋಡ್ ಮಾಡೋದದು ತೋರಿಸ್ತೀನಿ ಬನ್ನಿ ಯಾವ ತರ ಲೋಡ್ ಮಾಡ್ತಾನೆ ಅಂತ ನೋಡಿ. ಸಿಕ್ಕಾಪಡೆ ದೊಡ್ಡ ಕ್ರಷರ್ ಗುರು. ನಮ್ಮ ಹೊಸಳ್ಳಿ ಕಡೆ ಇರೋದ್ರಲ್ಲಿ ಅಕ್ಷಯ ಕ್ರಷರ್ ಅಂದ್ರೆ ನೋಡ್ರಿ ಯಾವ ತರ ಇದೆ. ನಮ್ಮ ಗಾಡಿ ಲುಕ್ ನೋಡ್ರಿ ಗುರು ಹೆಂಗೈತೆ. ಮಸ್ತಾಗಿ ಇವಾಗ ಲೋಡಿಂಗ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಕೊರಟಗೆರೆ ರೋಡ್ ಹೋಗೋಣ ಬನ್ನಿ. ಇವಾಗ ಲೋಡ್ ಮಾಡಿಸ್ಕೊಂಡು ಹೊಡ್ತೀನಿ. ಆಲ್ರೆಡಿ ಇವಾಗ ಬಂದು ಕೊರಟಗೆರೆಗೆ ಎಂಟ್ರಿ ಆಗಿದ್ದೀನಿ ಗುರು. ಇನ್ನೇನು ಇಲ್ಲಿಂದ ಕರೆಕ್ಟಾಗಿ ಇನ್ನೊಂದು 10 ಕಿಲೋಮೀಟರ್ ಇರ್ಬೋದು ಅನ್ಲೋಡಿಂಗ್ ಸ್ಪಾಟು. ಡೈರೆಕ್ಟಾಗಿ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿ ಇನ್ನೂ ಊಟ ಮಾಡಿಲ್ಲ. ಈ ಊಟ ತಗೊಂತೀನಿ, ಅಲ್ಲೆಲ್ಲಾದ್ರೂ ಊಟ ಮಾಡೋಣ ಬನ್ನಿ. ಇಲ್ಲಿಂದ ಹೊರಡೋಣ ಫಸ್ಟು ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ನನಗೆ ಅದರಲ್ಲಿ ಗುರು ಇಲ್ಲಿ ಲೋಡ್ ಇದ್ರೆ ಅಂತೂ ಗಾಡೀಲಿ ಎಲ್ಲೂ ನಿಲ್ಲಿಸಿ ಊಟ ಮಾಡೋಕ್ಕೂ ಮನ್ಸು ಬರಲ್ಲ ನಮ್ಗಳಿಗಂತೂ. ಅದು ಆ್ಯಕ್ಚುಲಿ ಈ ಡಿಪಾರ್ಟ್ಮೆಂಟಲ್ಲಿ ಮಾತ್ರ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಗೂಡ್ಸ್ ಡಿಪಾರ್ಟ್ಮೆಂಟ್ ಬರುತ್ತಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಆರಾಮಾಗಿ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಊಟ ಮಾಡ್ಬೋದು. ಆದರೆ ನಮ್ದ್ರಲ್ಲಿ ಹಂಗಲ್ಲ, ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಬಗ್ಗೆ. ಬನ್ನಿ ಹೊರಡೋಣ. ಇದು ಬಂದು ಎಲ್ಲಿದೆಪ್ಪ ಅಂದರೆ ಕೊರಟಗೆರೆ ಔಟರ್ ರಿಂಗ್ ರೋಡ್ ಅಂತಾರಲ್ಲ, ಆ ಕಡೆ ಬಂದರೆ ಕೊರಟಗೆರೆ, ಈ ಕಡೆ ಔಟರ್ ರಿಂಗ್ ರೋಡು. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ಅಷ್ಟೇ ನನಗೆ ಅನ್ಲೋಡಿಂಗ್ಸ್ ಪಾಯಿಂಟು.
ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಬಂದು ಊಟ ಮಾಡೋಣ ಬನ್ನಿ ಹೊಲ್ಡೋಣ. ಹಾಗೆ ಅನ್ಲೋಡಿಂಗು ಕೂಡ ಫುಲ್ ಈಸಿ ಆಗೋಯ್ತು ಗುರು, ಆರಾಮಾಗಿ ಏನು ಟೆನ್ಷನ್ ಇರಲ್ಲ. ನಮ್ದಂತೂ ಬೇರೆ ಡಿಪಾರ್ಟ್ಮೆಂಟ್ ಥರ ಅಲ್ವೇ ಅಲ್ಲ, 5 ನಿಮಿಷಕ್ಕೆ ಲೋಡ್ ಆಗುತ್ತೆ, 5 ನಿಮಿಷಕ್ಕೆ ಅನ್ಲೋಡ್ ಆಗುತ್ತೆ. ನನಗಂತೂ ನಮ್ಮ ಡಿಪಾರ್ಟ್ಮೆಂಟ್ ಸಿಕ್ಕಾಪಡೆ ಇಷ್ಟ ಗುರು. ನನಗೆ ಈ ಡಿಪಾರ್ಟ್ಮೆಂಟ್ ಅಂದರೆ ಇದಕ್ಕೆ ಬಂದಿದ್ದೆ ತುಂಬ ಒಳ್ಳೇದಾಯಿತು. ಹಾಗೆ ಅನ್ಲೋಡ್ ಮಾಡ್ಕೊಂಡು ಈಗ ಡೈರೆಕ್ಟಾಗಿ ತುಮಕೂರಿಗೆ ಎಂಟ್ರಿ ಆಗೋಣ. ಇನ್ನೂ ಊಟ ಮಾಡಿಲ್ಲ, ಫಸ್ಟ್ ಊಟ ಮಾಡ್ಕೊಂಡು ನೆಕ್ಸ್ಟು ತುಮಕೂರಿಗೆ ಎಂಟ್ರಿ ಆಗೋಣ. ಬನ್ನಿ ಎಲ್ಲರೂ ಊಟ ಎಲ್ಲಿ ಚೆನ್ನಾಗಿರುತ್ತಲ್ಲ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ. ಇವಾಗ ಅವರು ಟೈಮ್ ಬಂದು 4:15 ಆಗ್ತಾ ಬಂತು, ಇನ್ನೂ ಊಟ ಮಾಡಿಲ್ಲ ನಾನು. ಹೊಟ್ಟೆ ಬೇರೆ ಹಸಿತೈತೆ. ನಮ್ಮದು ಡ್ರೈವರ್ಗಳ್ದು ಏನು ಗೊತ್ತಾ ತಪ್ಪು ಮಾಡ್ಕೊಳ್ಳೋದು, ನಾವು ಕರೆಕ್ಟ್ ಟೈಮಾಗಿ ಊಟ ತಿನ್ನಲ್ಲ ಗುರು, ಅದೊಂದೇ ನಮ್ಮ ಸಮಸ್ಯೆ. ನಮ್ದು ಏನಂದರೆ ಕಷ್ಟಪಟ್ಟು ದುಡಿತೀವಿ, ಅದರಲ್ಲೂ ನಾವು ಕಷ್ಟಪಟ್ಟು ಏನೇನು ಬೇಕು ಅದನ್ನು ಮಾಡ್ಬೋದು ನಾವು ಶೋಕಿನ. ಆದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಟೈಮ್ ಹಂಗಿರುತ್ತೆ. ನನಗೊಬ್ಬಂಗೆ ಅಂತಲ್ಲ, ತುಂಬ ಜನಕ್ಕೆ ಈ ಥರ ಅನುಭವಗಳಾಗಿರುತ್ತೆ. ನಿಮಗೆ ಅನುಭವ ಆಗಿರೋರು ಕಮೆಂಟ್ ಮಾಡಿ ನೋಡೋಣ. ಎಷ್ಟೇ ದುಡ್ಡು ಏನೇ ಮಾಡಿದ್ರು ನಮ್ಮ ಕೈಲಿ ಅದೊಂದು ಏನೋ ಕರೆಕ್ಟ್ ಟೈಮಿಗೆ ಊಟ ಮಾಡೋಕ್ಕಾಗಲ್ಲ, ಹಾಗೆಯೇ ಒಳ್ಳೆ ಬಟ್ಟೆ ಹಾಕೋಕ್ಕಾಗಲ್ಲ. ಆ ಥರ ಇದಾಗ್ಬಿಡುತ್ತೆ ನಮ್ಗಳ್ಗಂತೂ. ಆ ಥರ ಇಕ್ಕಟ್ಟಲ್ಲಿ ಸಿಗಾಕೊಂತೀವಿ ನಾವು. ಹಾಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾರು ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬರೋರು ನೋಡ್ಕೊಂಡು ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬನ್ನಿರಿ. ಸುಮ್ಮನೆ ಏನೋ ಮಾಡಬೇಕು ಅಂತ ಶೋಕಿ ಮಾಡಬೇಕು ಅಂತ ಮಾತ್ರ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ಹೋಗಬೇಡಿ. ಹಾಗೇನೆ ಗುರು, ಇಲ್ಲೇ ಕೊರಟಗೆರೆ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಇಲ್ಲೇ ಒಂದು ಹೋಟ್ಲು ಕಾಣಿಸ್ತು, ಯಾವುದೋ ಚೆನ್ನಾಗಿ ಕಾಣಿಸ್ತು, ಯಾವ್ದು ದೊಡ್ಡದಾಗಿತ್ತು ಹೋಟ್ಲು. ದೊಡ್ಡದೈತೆ ಅಂತಲ್ಲ, ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಡೈರೆಕ್ಟಾಗಿ ಅಲ್ಲಿ ಹೋಟ್ಲ್ ಹತ್ರ ಹೋಗೋಣ. ಹೋಟೆಲ್ ಕಾಮಧೇನು ಅಂತ ಐತೆ ಗುರು ಹೋಟ್ಲ್ ಹೆಸರು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಸಿಗ್ತೀನಿ, ಏನು ತಿಂದೆ ಅಂತ ಹೇಳ್ತೀನಿ ನಿಮಗೆ. ತುಂಬ ಮುಂದೆ ಹಾಕ್ಬಿಟ್ಟಿದ್ದೀನಿ, ಇಲ್ಲೇ ಹಾಕ್ಬೋದಾಗಿತ್ತು, ಆದರೆ ಮುಂದಕ್ಕೆ ಬಂದ್ಬಿಟ್ಟು ಆದಮೇಲೆ ಅಲ್ಲೇ ಹೋಗೋಣ ಅಂತೇಳಿ ಫಿಕ್ಸ್ ಆಗ್ತೀನಿ. ಊಟ ಮಾಡ್ಕೊಂಬಂದೆ ಗುರು, ಚೆನ್ನಾಗಿತ್ತು ಊಟ. ಒಂದು ಟೊಮೊಟೊ ರೈಸು ಮತ್ತು ಪನ್ನೀರು ಪೆಪ್ಪರ್ ಡ್ರೈ ಹೇಳಿದ್ದೆ, ಮಸ್ತಾಗಿತ್ತು. ತಿನ್ಕೊಂಡು ಹೋಯ್ತಾ ಇದ್ದೀನಿ ನೋಡಿ. ಇಲ್ಲೇ ಗಾಡಿ ನಮ್ಮದು ನಯರ ಪೆಟ್ರೋಲ್ ಬಂಕ್ ಎದುರುಗಡೆನೇ ಹಾಕಿದ್ದೆ ನೋಡಿ, ಅಲ್ಲೇ ನಿಂತಿದೆ. ಹಾಗೆ ಎಷ್ಟಾಯಿತು ಅಂದರೆ ಊಟಕ್ಕೆ ಗುರು 300 ರೂಪಾಯಿ ಚಿಲ್ಲರೆ ಆಗಿದೆ. ನೀರು ಅವು ಏನೇನೋ ತಗೊಂಡಿದ್ದಕ್ಕೆ ನೋಡಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಊಟದ ಲೆಕ್ಕದಲ್ಲಂತೂ. ಬೇರೆದು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ, ಕೆಟ್ಟದಕ್ಕೆ ಊಟ ತಿನ್ನೋದಕ್ಕೆ ಅವಕ್ಕೆಲ್ಲ ದುಡ್ಡೆಲ್ಲ ಯೋಚನೆ ಮಾಡ್ತೀನಿ. ಹೋಗೋಣ. ಮತ್ತು ಫೈನಲಿ ಗುರು ತುಮಕೂರಿಗೆ ರೀಚ್ ಆಗಿದ್ದೀನಿ, ಹುಷಾರಾಗಿ ಬಂದು. ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಕ್ರಷರ್ ಹೊಸಳ್ಳಿ ಹತ್ತತ್ರ ಬಂದಿದ್ದೀನಿ ಗುರು. ನಮ್ಮ ನೋಡಿ ಇದು ಹೊಸಳ್ಳಿ ಗುರು, ಕ್ರಷರ್ ರೋಡು ಹೊಸಳ್ಳಿ ಹತ್ತತ್ರ ಇದ್ದೀನಿ ನಾನು ಆಲ್ರೆಡಿ. ಇನ್ನೇನು ಮನೆ ಹತ್ರ ಹೋಗ್ಬಿಟ್ಟು ಏನಾದರೂ ಬೇರೆ ಕೆಲಸ ಇದ್ದರೆ ಬೇರೆ ಕೆಲಸ ಮಾಡ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂದಿದೆ ಗುರು. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತೀನಿ ಎಲ್ರಿಗೂ. ಮತ್ತೆ ಮುಂದಿನ ವೀಡಿಯೋಕ್ಕೆ ಸಿಗೋವರೆಗೂ ಎಲ್ಲರೂ ನಾನು ಮಿಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.